ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನಿದು ದಿನಲ್ಲೂ ಜಾಗಿಂಗ್ ಇಂದ ಬಂದ ತಕ್ಷಣ ಅತ್ತೆ ಕಾಫಿ ತಗೊಂಡ್ ಬನ್ನಿ ಅಂತ ಕೂಗ್ತಾ ಇದ್ರಿ. ಇವತ್ ನೋಡಿದ್ರೆ ಕರೀದಿರಾ ಇಲ್ಲಿ ಬಂದು ಕೂತಿದ್ದೀರಾ. ಇರ್ಲಿ ಬಿಡಿ, ಬಿಸಿ ಬಿಸಿ ಕಾಫಿ ತಗೊಳ್ಳಿ. ಅಳಿ ಅಂದ್ರೆ ಒಂದ್ ನಿಮಿಷ ನೋಡಿ. ಅಳಿ ಅಂದ್ರೆ ಸುರಭಿ ಇದೆಲ್ಲ ಬೇಕು ಅಂತ ಮಾಡಿಲ್ಲ. ಇವಾಗ ಅಷ್ಟಕ್ಕಷ್ಟೇ ಇರ್ಬೋದು, ಆದ್ರೆ ಮುಂದೊಂದ್ ದಿನ ನೀನೇ ನನ್ ಜೀವ, ನೀನೇ ನನ್ ಸರ್ವಸ್ವ, ನಿನ್ ಬಿಟ್ರೆ ನಂಗಿರಕ್ಕಾಗಲ್ಲ ಅಂತ ನನಗೆ ಅವನು ಹೇಳೋ ಹಾಗೆ ನಾನು ಮಾಡೇ ಮಾಡ್ತೀನಮ್ಮ. ಅದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಕೂಡ ಇದೆ. ಅವನು ಯಾವ ದಾರಿಲಿ ಹೋಗಿ ನನ್ನ ಹುಡುಕ್ತಾ ಇದ್ದಾನೋ ಆ ದಾರಿಲಿ ನಾನೇ ಅವನಿಗೆ ಸಿಗ್ತೀನಿ ಹೊರತು ಇನ್ಯಾರೂ ಸಿಗಲ್ಲ. ಅಳಿಯಂದ್ರೆ ನನ್ನ ಮಾತು ಕೇಳಿ. ತಾತ, ರುಕ್ಮಿಣಿ, ಪದ್ಮಿನಿ, ನೀವು ಯಾವಾಗ ಬಂದ್ರಮ್ಮ? ಯಾಕೆ ತಾತ, ಅಜ್ಜಿ ನೆನಪಾಗ್ತಿದಾರಾ? ಅಜ್ಜಿ ಇದ್ದಿದ್ರೆ ನೀನಿಷ್ಟು ಕೊರ್ಗೋದಕ್ಕೆ ಬಿಡ್ತಾ ಇರಲಿಲ್ಲ ಅಲ್ವಾ? ಕಾಲ್ ನೋಯ್ತಿದ್ಯಾ ತಾತ? ಅಲ್ಲ, ಗೋಪಾಲಂಗೋ ಕೃಷ್ಣಂಗೋ ಹೇಳಿದ್ರೆ ಅವ್ರ ಔಷಧಿ ಹಚ್ತಿರ್ಲಿಲ್ವಾ? ಬಿಡಮ್ಮ, ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು ಹೇಳು? ಕೊಡಿಲಿ, ನಾನು ಹಚ್ತೀನಿ. ತುಂಬಾ ನೋಯ್ತಾ ಇದೀಯಾ? ನೋವಾಗದೆ ಇರುತ್ತೇನಮ್ಮ. ವಯಸ್ಸಾದ್ಮೇಲೆ ನಾವು ಒಂಟಿಯಾಗಿರ್ತೀವಿ ಅಂತ ಮೈಕೈ ನೋವು, ಮಂಡಿ ನೋವು ಇದೆಲ್ಲ ಸ್ನೇಹಿತರ ಥರ ಜೊತೆಲೇ ಬಂದ್ಬಿಡುತ್ತಮ್ಮ. ನಾವು ಈ ನೋವಿನ ಜೊತೆ ಕಾಲ ಕಳೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಈ ನೋವನ್ನ ಹೇಗಾದ್ರೂ ತಡ್ಕೋಬಹುದಮ್ಮ, ಆದರೆ ಮನಸ್ಸಿಗಾಗೋ ನೋವು ಹೇಳ್ಕೊಳಕ್ಕೂ ಆಗಲ್ಲ, ತಡ್ಕೊಳಕ್ಕೂ ಆಗಲ್ಲಮ್ಮ. ಅದಕ್ಕೆ ಯಾವ ಔಷಧಿನೂ ಇಲ್ಲಮ್ಮ. ತಾತ, ನೀನಿನ್ನೂ ಆಗಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ. ನೀನು ಯಾವತ್ತೂ ಒಂಟಿ ಅಲ್ಲ. ನಿನ್ನ ಜೊತೆಗೆ ನಾವು ಮೊಮ್ಮಕ್ಕಳಿದ್ದೀವಿ. ನಿನ್ಗೇನು ತೊಂದರೆ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ. ಈ ನಡುವೆ ನೀನು ಅಣ್ಣನ ಹತ್ರನೂ ಅತ್ತೆ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ವಂತೆ. ನೋಡ್ತಾತ, ನೀನು ಯಾವಾಗಲೂ ಮೊದಲಿನ ಹಾಗೆ ಆಕ್ಟಿವ್ ಆಗಿರಬೇಕು. ಅದಕ್ಕೆ ಮೊದಲು ನೀನು ಈ ಕೋಣೆಯಿಂದ ಆಚೆ ಬರಬೇಕು. ಇಲ್ಲಾಂದ್ರೆ ಅಜ್ಜಿ ಫೋಟೋ ನೋಡ್ಕೊಳ್ತಾ ಇದೇ 4 ಗೋಡೆ ಮಧ್ಯಾಹ್ನ
ಯೋಚನೆ ಮಾಡ್ತಾ ಕೂತಿರ್ತೀಯ. ಒಂದ್ ಕೆಲ್ಸ ಮಾಡೋಣ, ನಾಳೆಯಿಂದ ನೀನು ಪದ್ಮಿನಿ ಜೊತೆ ವಾಕಿಂಗ್ ಬಾ. ಸಂಜೆ ನನ್ ಜೊತೆ ಬಾ, ಯಾವ್ದಾದ್ರೂ ಸಿನಿಮಾ ಕರ್ಕೊಂಡು ಹೋಗ್ತೀನಿ, ಸರಿನಾ? ನನ್ಗಿದ್ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲಮ್ಮ. ಹೀಗೆ ಹೇಳಿದ್ರೆ ಹೇಗೆ ತಾತ? ನೀನ್ ನಗ್ನಗ್ತಾ ಇದ್ರೆ ಅಲ್ವಾ ನಾವು ನೆಮ್ಮದಿಯಾಗಿರೋದು. ಅಣ್ಣಂಗೆ 1000 ಕೆಲ್ಸಗಳಿರುತ್ತೆ, ಯಾಕಂದ್ರೆ ನೀನ್ ಎಲ್ಲಾ ಜವಾಬ್ದಾರಿನೂ ಅವನ ಮೇಲೆ ಹಾಕಿದ್ಯಾ. ಇವಾಗ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ತಾತ, ಇಷ್ಟಕ್ಕೂ ನಿನ್ ಮನ್ಸಲ್ಲೇನಿದೆ ಹೇಳು. ಹಾಗೇನಾದ್ರೂ ಸಮಸ್ಯೆ ಇದ್ರೆ ಎಲ್ರು ಕೂತು ಮಾತಾಡಿ ಬಗೆಹರಿಸೋಣ, ಏನಂತೀಯ? ಒಂದ್ರ ಮೇಲೆ ಒಂದು ಹೊಡೆತ ಬೀಳ್ತಾ ಇದ್ರೆ ನಾವು ಯಾವುದನ್ನಂತ ಬಗೆಹರಿಸ್ಕೊಳಕ್ಕಾಗತ್ತೆ ಹೇಳು? ಅದಕ್ಕೆ ಯಾಕೆ ಹೀಗೆ ಹೇಳ್ತಿದ್ಯಾ? ಈಗಂತದ್ದೇನಾಯ್ತು? ಸುಮಾರು ವರ್ಷದಿಂದ ಕೋರ್ಟಲ್ಲಿದ್ದ ನಮ್ಮ ಜಮೀನಿನ ಕೇಸು ನಮ್ಮ ಕೈ ಬಿಟ್ಟೋಯ್ತಮ್ಮ. ಲಲಿತಾ ಹೋದಾಗಿಂದ ವರ್ಷ ಕಳೆಯೋದ್ರೊಳಗೆ ಯಾವ ಹಬ್ಬ ಹರಿದಿನಾನು ಆಚರಣೆ ಮಾಡೋ ಹಾಗಿಲ್ಲ. ಈಗ ಮನೇಲಿ ಸಂಭ್ರಮ ಅಂತ ಇರೋದು ನಿನ್ನ ಸೀಮಂತದ ವಿಚಾರ ಒಂದೇ. ಅದಕ್ಕೂ ಆ ಕಾಳಿಂಗ ಕಲ್ಲು ಹಾಕ್ತೀನಿ ಅಂತ ಕೂತಿದ್ದಾನೆ. ಅವನಿಗೇನು ಅನಾಹುತ ಮಾಡ್ತಾನೆ ಅಂತ ಚಿಂತೆ ಒಂದ್ ಕಡೆ, ಭೂಮಿ ಕೈ ಬಿಟ್ಟು ಹೋಯ್ತಲ್ಲ ಅಂತ ದುಃಖ ಒಂದ್ ಕಡೆ, ಈ ವಯಸ್ಸಲ್ಲಿ ಇದನ್ನೆಲ್ಲ ಅನುಭವಿಸೋ ಹಾಗಾಯ್ತಲ್ಲ ಅನ್ನೋ ನೋವು ಮತ್ತೊಂದು ಕಡೆ. ಹೀಗೆ ಒಂದ್ರ ಮೇಲೆ ಒಂದು ಹೊಡೆತ ಬೀಳ್ತಾನೆ ಇದ್ರೆ ಈ ಜೀವ ಹೇಗೆ ತಡ್ಕೊಳ್ಳುತ್ತೆ ಹೇಳು? ತಾತ, ಒಂದ್ರ ಮೇಲೆ ಒಂದು ಕೆಟ್ಟದಾಗ್ತಿದೆ ಅಂದ್ರೆ ಮುಂದೆ ಏನೋ ಒಂದು ಒಳ್ಳೇದು ನಡೆಯುತ್ತೆ ಅಂತ ಅರ್ಥ. ಹೌದು ತಾತ, ಮೊದಲು ನೀನು ಇಂಥ ಯೋಚನೆಗಳನ್ನೆಲ್ಲ ಮನಸ್ಸಿಂದ ಕಿತ್ತಾಕಿ ಒಳ್ಳೆದನ್ನ ಯೋಚನೆ ಮಾಡು. ಸಮಯಕ್ಕೆ ಸರಿಯಾಗಿ ಊಟ ಮಾಡು, ಮಾತ್ರೆ ತಗೋ, ನಿದ್ದೆ ಮಾಡು, ಬೆಳಿಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡು, ನಮ್ಮ ಜೊತೆ ಸ್ವಲ್ಪ ಕಾಲ ಕಳಿ. ಆಗ ಎಲ್ಲ ತಂತಾನೆ ಸರಿಯಾಗುತ್ತೆ. ಪದ್ಮಿನಿ, ರುಕ್ಮಿಣಿ, ಇಷ್ಟಾದರೂ ಈ ತಾತನ ಮೇಲೆ ಪ್ರೀತಿ ಕಾಳಜಿ ಇಟ್ಕೊಂಡು ವಿಚಾರಿಸ್ತಾ ಇದ್ದೀರಲ್ಲ, ನನಗಷ್ಟೇ ಸಾಕಮ್ಮ. ಲಲಿತಾ, ಸಮಾಧಾನ ಮಾಡ್ಕೊಳ್ಳಿ ತಾತ.